ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಅರಿವಿನ ಗುಡಿಗೆ ಸ್ವಾಗತ. ನಾವೀಗ 8ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲ ಅಧ್ಯಾಯ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪ್ರಶ್ನೆಗಳನ್ನು ಈಗ ನೋಡೋಣ. ಆದರೆ ಈ ಒಂದು ಪಾಠದಲ್ಲಿ ಯಾವುದೇ ರೀತಿಯ ಅಭ್ಯಾಸ ಪ್ರಶ್ನೆಗಳಿಲ್ಲ. ಖುದ್ದಾಗಿ ಈ ಒಂದು ಪಾಠವನ್ನು ಅಧ್ಯಯನ ಮಾಡಿ ಒಂದಿಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ರೆಡಿ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ನೀಡಿದ್ದೇನೆ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡೋಣ. ಮೊದಲ ಮುಖ್ಯ ಪ್ರಶ್ನೆ, ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದು. ಇದರಲ್ಲಿ ಮೊದಲ ಪ್ರಶ್ನೆ ಬಂದ್ಬಿಟ್ಟು, ಪಠ್ಯಪುಸ್ತಕದ ಪ್ರತಿ ಪುಟದ ಕೆಳಭಾಗದಲ್ಲಿರುವ ಬೇರಿನ ಚಿತ್ರವು ಏನನ್ನು ಸಂಕೇತಿಸುತ್ತದೆ? ಇದಕ್ಕೆ ಒಟ್ಟು 4 ಆಯ್ಕೆಗಳನ್ನು ನೀಡಲಾಗಿದೆ. ಹೊಸ ದಿಗಂತದತ್ತ ಹಾರುವ ಕಲ್ಪನೆ, ನಮ್ಮ ಪರಿಸರ, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಪರಂಪರೆಯೊಂದಿಗಿನ ದೃಢವಾದ ಜ್ಞಾನದ ತಳಹದಿ, ಕೇವಲ ಸಸ್ಯಶಾಸ್ತ್ರದ ಅಧ್ಯಯನ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ನಮ್ಮ ಪರಿಸರ, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಪರಂಪರೆಯೊಂದಿಗಿನ ದೃಢವಾದ ಜ್ಞಾನದ ತಳಹದಿ. ಈಗ ಎರಡನೆಯ ಪ್ರಶ್ನೆಗೆ ಹೋಗೋಣ. ವೈಜ್ಞಾನಿಕ ಅನ್ವೇಷಣೆಯು ಈ ಕೆಳಗಿನ ಯಾವುದರ ಸಮನ್ವಯದಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ? ಆಯ್ಕೆಗಳು: ಕೇವಲ ಪ್ರಯೋಗಾಲಯದ ಉಪಕರಣಗಳು ಮತ್ತು ಪುಸ್ತಕಗಳು, ಸೂಕ್ಷ್ಮ ಅವಲೋಕನದ ಭದ್ರ ಬುನಾದಿ ಮತ್ತು ಮುಕ್ತವಾದ ಸೃಜನಶೀಲ ಚಿಂತನೆ, ಕೇವಲ ಶಿಕ್ಷಕರು ಹೇಳಿದ್ದನ್ನ ಒಪ್ಪಿಕೊಳ್ಳುವುದು, ಕೇವಲ ಪ್ರಶ್ನೆಗಳನ್ನು ಕೇಳುವುದು. ಇವುಗಳಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಸೂಕ್ಷ್ಮ ಅವಲೋಕನದ ಭದ್ರ ಬುನಾದಿ ಮತ್ತು ಮುಕ್ತವಾದ ಸೃಜನಶೀಲ ಚಿಂತನೆ. ಈಗ ಪ್ರಶ್ನೆ 3, ದೈನಂದಿನ ಜೀವನದಲ್ಲಿ ವಿಜ್ಞಾನ ಪ್ರಯೋಗಗಳನ್ನು ನಡೆಸಲು ಅತ್ಯುತ್ತಮ ಆರಂಭಿಕ ಸ್ಥಳ ಯಾವುದು ಆಗಿರಬಹುದು ಅಂತ ಕೇಳಿದರೆ ಆಯ್ಕೆಗಳು: ಸುಸಜ್ಜಿತವಾದ ಪ್ರಯೋಗಾಲಯ ಮಾತ್ರ, ನಮ್ಮ ಮನೆಯ ಅಡುಗೆ ಮನೆ, ವಿಜ್ಞಾನ ವಸ್ತು ಪ್ರದರ್ಶನ, ಅಂತರಿಕ್ಷ ಕೇಂದ್ರ. ಇವುಗಳಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ನಮ್ಮ ಮನೆಯ ಅಡುಗೆ ಮನೆ. ಇನ್ನು 4ನೆಯ ಪ್ರಶ್ನೆ, ಭೂಮಿಯ ಮೇಲಿನ ಹವಾಮಾನ ಮಾದರಿಗಳು ಹಾಳುಗೆಡವಿ ಅಪಾಯಕಾರಿ ಪರಿಣಾಮಗಳಿಗೆ ಕಾರಣವಾದ ಅಂಶ ಯಾವುದು ಅಂತ ಇದೆ. ಆಯ್ಕೆಗಳು: ಚಂದ್ರನ ಚಲನೆ, ಗ್ರಹದಲ್ಲಿನ ಮಾನವ ಚಟುವಟಿಕೆಗಳು, ಸೂರ್ಯನಿಂದ ಇರುವ ದೂರ ಮತ್ತು ಸೂಕ್ಷ್ಮಜೀವಿಗಳು. ಇವುಗಳಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರಹದಲ್ಲಿನ ಮಾನವ ಚಟುವಟಿಕೆಗಳು. ಈಗ ಎರಡನೆಯ ಮುಖ್ಯ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇಲ್ಲಿ ಏನು ಮಾಡಬೇಕು ಅಂದರೆ ಆ ಪಟ್ಟಿಯಲ್ಲಿರುವ ಅಂಶಗಳನ್ನು ಬಾ ಪಟ್ಟಿಯಲ್ಲಿರುವಂತಹ ಸರಿ ಹೊಂದುವ ಅಂಶಗಳಿಗೆ ಮ್ಯಾಚ್ ಮಾಡಬೇಕು. ಮೊದಲ ಅಂಶ ಬಂದ್ಬಿಟ್ಟು ಲಸಿಕೆಗಳು ಮತ್ತು ಔಷಧಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ. ಇನ್ನು ಎರಡನೆಯ ಪ್ರಶ್ನೆ, ಘನ ವಸ್ತುಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಣಗಳು ಹೆಚ್ಚು ಚಲಿಸಲು ಸಾಧ್ಯವಿಲ್ಲ. ಯಾಕಂದರೆ ಘನ ವಸ್ತುವಿನಲ್ಲಿ ಕಣಗಳು ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿರ್ತವೆ ಮತ್ತು ಅವು ಒತ್ತೊತ್ತಾಗಿರುವುದರಿಂದ ಅವು ಚಲಿಸುವುದಿಲ್ಲ. ಇನ್ನು ಚಂದ್ರನ ಮೇಲ್ಮೈ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭೂಮಿಗೆ ಬೆಳಕನ್ನು ಪ್ರತಿಫಲಿಸ್ತದೆ. ಅಂದರೆ ಸೂರ್ಯನಿಂದ ಚಂದ್ರನ ಮೇಲ್ಮೈ ಮೇಲೆ ಬಿದ್ದಂತಹ ಬೆಳಕು ಪುನಃ ಭೂಮಿಗೆ ಪ್ರತಿಫಲನ ಆಗ್ತದೆ. ಹಾಗಾಗಿ ಈ ಆಯ್ಕೆ ಮ್ಯಾಚ್ ಆಗುತ್ತೆ. ಇನ್ನು ಸಂಯುಕ್ತಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 2 ಅಥವಾ ಹೆಚ್ಚು ಧಾತುಗಳ ರಾಸಾಯನಿಕ ಬಂಧನ. ಇನ್ನು ಕೊನೆಯ ಆಯ್ಕೆ ಭೂಮಿಯ ಉಷ್ಣಾಂಶದಲ್ಲಿನ ಬದಲಾವಣೆ ಅಂತ ಇದೆ. ಇದಕ್ಕೆ ನಿಸ್ಸಂದೇಹವಾಗಿ ಯಾವುದಾಗುತ್ತೆ, ಮಾನವನ ಚಟುವಟಿಕೆಗಳು ಅಂತಕ್ಕಂಥದ್ದು ಮ್ಯಾಚ್ ಆಗುತ್ತೆ. ನಾವೀಗ ಮುಂದಿನ ಹಂತಕ್ಕೆ ಹೋಗೋಣ. ಮುಖ್ಯ ಪ್ರಶ್ನೆ 3, ಈ ಪ್ರಶ್ನೆಗಳಿಗೆ 1 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಒಂದು ವಿಚಾರವನ್ನು ಹೇಳಿಬಿಡ್ತೇನೆ, ಇಲ್ಲಿ ನೀಡಿರುವಂತಹ ಯಾವುದೇ ಪ್ರಶ್ನೆಗಳು ನಿಮ್ಮ ಪಾಠವನ್ನು ಬಿಟ್ಟು ಹೊರ ಹೋಗಿಲ್ಲ. ಎಲ್ಲವೂ ಕೂಡ ನಿಮ್ಮ ಪಾಠದಿಂದನೇ ಹೆಕ್ಕಿರ್ತಕ್ಕಂಥವು. ಮೊದಲ ಪ್ರಶ್ನೆ ಬಂದ್ಬಿಟ್ಟು, ವಿಜ್ಞಾನವು ಯಾವಾಗಲೂ ವಿಕಸಿತಗೊಳ್ಳುತ್ತಲೇ ಇರುತ್ತದೆ ಎಂದು ಹೇಗೆ ಹೇಳುವಿರಿ ಅಂತ ಇದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ವಿಜ್ಞಾನದಲ್ಲಿ ಪ್ರತಿಯೊಂದು ಉತ್ತರವು ಹೊಸ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ ಮತ್ತು ಅನ್ವೇಷಣೆಯ ಆಳಕ್ಕಿಳಿದಂತೆ ನಮ್ಮ ಆಲೋಚನೆಗಳು ಬದಲಾಗುವುದರಿಂದ ಅದು ವಿಕಸಿತಗೊಳ್ಳುತ್ತಲೇ ಇರುತ್ತದೆ. ಇನ್ನು ಎರಡನೆಯ ಪ್ರಶ್ನೆ ಬಂದ್ಬಿಟ್ಟು, ವಿಜ್ಞಾನದಲ್ಲಿ ಅನ್ವೇಷಣೆ ಎಂದರೆ ಕೇವಲ ಸರಳ ಪ್ರಶ್ನೆಗಳನ್ನು ಕೇಳುವುದೇ? ಇದಕ್ಕೆ ಉತ್ತರ ಬಂದ್ಬಿಟ್ಟು ಇಲ್ಲ, ಅನ್ವೇಷಣೆ ಎಂದರೆ ಕೇವಲ ಪ್ರಶ್ನೆಗಳನ್ನು ಕೇಳುವುದಲ್ಲ, ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ಸರಳ ಪ್ರಯೋಗಗಳನ್ನು ವಿನ್ಯಾಸಗೊಳಿಸುವುದು ಮತ್ತು ಅರಿವನ್ನು ಸುಧಾರಿಸಿಕೊಳ್ಳುವುದಾಗಿದೆ. ಇದು ವಿಜ್ಞಾನದಲ್ಲಿ ಅನ್ವೇಷಣೆಗೆ ಇರತಕ್ಕಂತಹ ವಿಶಾಲವಾದ ಅರ್ಥ. ಇನ್ನು 3ನೆಯ ಪ್ರಶ್ನೆ ಬಂದ್ಬಿಟ್ಟು, ವಿದ್ಯಾರ್ಥಿಗಳು ಕೇವಲ ಕಲಿಕಾರ್ಥಿಗಳಾಗದೆ ಯುವ ವಿಜ್ಞಾನಿಗಳಾಗುವುದು ಹೇಗೆ? ಇದಕ್ಕೆ ಉತ್ತರವನ್ನು ನೋಡೋದಾದರೆ, ವಾಸ್ತವ ಜಗತ್ತಿನ ಸಮಸ್ಯೆಗಳಿಗೆ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳಿ ಪ್ರಯೋಗಗಳ ಮೂಲಕ ಪರಿಹಾರಗಳನ್ನು ಅನ್ವೇಷಿಸುವ ಮೂಲಕ ವಿದ್ಯಾರ್ಥಿಗಳು ಯುವ ವಿಜ್ಞಾನಿಗಳಾಗುತ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4,
ವಿಜ್ಞಾನದ ಅನ್ವೇಷಣೆಯಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಣೆಗೆ ಯಾವೆರಡು ಅಂಶಗಳ ಸಮನ್ವಯ ಅಗತ್ಯ ಅನ್ನೋದು. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಸೂಕ್ಷ್ಮ ಅವಲೋಕನದ ಭದ್ರ ಬುನಾದಿಯ ಜೊತೆಗೆ ಮುಕ್ತವಾದ ಸೃಜನಶೀಲ ಚಿಂತನೆಗಳನ್ನು ಸಮನ್ವಯಗೊಳಿಸಿದಾಗ ವಿಜ್ಞಾನದ ಅನ್ವೇಷಣೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು 5ನೆಯ ಪ್ರಶ್ನೆಗೆ ಹೋಗೋಣ. ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡುವಾಗ ನೋಟ್ ಪುಸ್ತಕದಲ್ಲಿ ಏನನ್ನು ದಾಖಲಿಸುವುದು ಒಳ್ಳೆಯ ಅಭ್ಯಾಸವಾಗಿದೆ? ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಪ್ರಯೋಗ ಮಾಡುವಾಗ ನಾವು ಕಾಣುವ ಮತ್ತು ಅನುಭವಿಸುವ ಪ್ರತಿಯೊಂದನ್ನು, ಉದಾಹರಣೆಗೆ ಎಣ್ಣೆ ಸಿಡಿಯಿತೆ, ವಾಸನೆ ಅಥವಾ ಹೊಗೆ ಬಂತೆ, ಇಂತಹ ಸಂಗತಿಗಳನ್ನು ನೋಟ್ ಪುಸ್ತಕದಲ್ಲಿ ದಾಖಲಿಸುವುದು ಒಳ್ಳೆಯ ಅಭ್ಯಾಸವಾಗಿದೆ. ಇನ್ನು 6ನೆಯ ಪ್ರಶ್ನೆ, ವಿಜ್ಞಾನದ ಕಾರ್ಯನಿರ್ವಹಣೆಯ ಹೃದಯವನ್ನು ರೂಪಿಸುವ 2 ಪ್ರಮುಖ ಅಂಶಗಳು ಯಾವುವು ಅನ್ನೋದು. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಇಲ್ಲಿ ವಿಸ್ಮಯ ಮತ್ತು ವಿಶ್ವಾಸಗಳೆರಡೂ ಜೊತೆಯಾಗಿ ವಿಜ್ಞಾನವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಹೃದಯವನ್ನು ರೂಪಿಸುತ್ತವೆ. ಅಂದರೆ ಆ 2 ಅಂಶಗಳು ವಿಸ್ಮಯ ಮತ್ತು ವಿಕಾಸಗಳು. ಇನ್ನು 4ನೆಯ ಪ್ರಶ್ನೆಗೆ ಹೋಗೋದಾದರೆ, ಇಲ್ಲಿ ವಿಶ್ಲೇಷಣಾತ್ಮಕ ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳು ಸ್ವಲ್ಪ ವಿಶ್ಲೇಷಣಾತ್ಮಕವಾಗಿರ್ತವೆ. ಇವುಗಳನ್ನು ಕಂಠಪಾಠ ಮಾಡುವುದಲ್ಲ, ಓದಿ ಅರ್ಥೈಸಿಕೊಂಡು ಉತ್ತರಗಳನ್ನು ಬರಿಬೇಕಾಗ್ತದೆ. ಮೊದಲ ಪ್ರಶ್ನೆ ಬಂದ್ಬಿಟ್ಟು, ವಿಜ್ಞಾನವು ಕೇವಲ ಉತ್ತರಗಳನ್ನು ಕಂಡುಕೊಳ್ಳುವುದಕ್ಕೆ ಸೀಮಿತವಾಗಿದೆಯೇ? ವಿವರಿಸಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಇಲ್ಲ, ವಿಜ್ಞಾನವು ಕೇವಲ ಉತ್ತರಗಳನ್ನು ಕಂಡುಕೊಳ್ಳುವುದಕ್ಕೆ ಸೀಮಿತವಾಗಿಲ್ಲ. ವಿಜ್ಞಾನದಲ್ಲಿ ಪ್ರತಿಯೊಂದು ಉತ್ತರವೂ ಹೊಸ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ನಾವು ಅನ್ವೇಷಣೆಯ ಆಳಕ್ಕಿಳಿದಂತೆ ನಮ್ಮ ಆಲೋಚನೆಗಳು ಬದಲಾಗುತ್ತವೆ. ಹೀಗೆ ಕುತೂಹಲದಿಂದ ಕೂಡಿದ ಹೊಸ ಪ್ರಶ್ನೆಗಳು ಮತ್ತು ಪ್ರಯೋಗಗಳಿಂದ ವಿಜ್ಞಾನವು ನಿರಂತರವಾಗಿ ವಿಕಸಿತಗೊಳ್ಳುತ್ತಲೇ ಇರುತ್ತದೆ. ಈಗ ಪ್ರಶ್ನೆ 2 ನೋಡೋಣ. ವಿಜ್ಞಾನದಲ್ಲಿ ಪ್ರಯೋಗಗಳನ್ನು ಮಾಡುವಾಗ ಒಂದು ಬಾರಿಗೆ ಕೇವಲ ಒಂದು ಅಂಶವನ್ನು ಮಾತ್ರ ಬದಲಾಯಿಸಬೇಕು ಎಂದು ಏಕೆ ಹೇಳಲಾಗುತ್ತದೆ? ಉದಾಹರಣೆ ಸಹಿತ ವಿವರಿಸಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಪ್ರಯೋಗ ಮಾಡುವಾಗ ನಾವು ಗಮನಿಸುವ ಬದಲಾವಣೆಯು ನಿಖರವಾಗಿ ಯಾವ ಕಾರಣದಿಂದ ಉಂಟಾಯಿತು ಎಂದು ಖಚಿತವಾಗಿ ತಿಳಿಯಲು ಉಳಿದೆಲ್ಲ ಪರಿಸ್ಥಿತಿಗಳನ್ನು ಸ್ಥಿರವಾಗಿಟ್ಟು ಒಂದು ಬಾರಿಗೆ ಕೇವಲ ಒಂದು ಅಂಶವನ್ನು ಮಾತ್ರ ಬದಲಾಯಿಸಬೇಕು. ಉದಾಹರಣೆಗೆ, ಪೂರಿ ಉಬ್ಬುವಿಕೆಯ ಮೇಲೆ ಎಣ್ಣೆಯ ತಾಪಮಾನದ ಪರಿಣಾಮವನ್ನು ಪರೀಕ್ಷಿಸುವಾಗ ಹಿಟ್ಟಿನ ದಪ್ಪ ಮತ್ತು ಎಣ್ಣೆಯಲ್ಲಿ ಬಿಡುವ ವಿಧಾನವನ್ನು ಒಂದೇ ರೀತಿಯಾಗಿ, ಅಂದರೆ ಸ್ಥಿರವಾಗಿ ಇಟ್ಕೊಳ್ಬೇಕು. ಇನ್ನು 3ನೆಯ ಪ್ರಶ್ನೆ, ಮನುಷ್ಯ ಮತ್ತು ಅವನ ಸುತ್ತಮುತ್ತಲಿನ ಪರಿಸರದ ನಡುವಿನ ಸಂಬಂಧವು ಭೂಮಿಯ ಮೇಲಿನ ಪರಿಸರ ವ್ಯವಸ್ಥೆಯನ್ನು ಹೇಗೆ ರೂಪಿಸುತ್ತದೆ? ಇದಕ್ಕೆ ಉತ್ತರವನ್ನು ನೋಡುವುದಾದರೆ, ಭೂಮಿಯ ಮೇಲಿನ ಅತಿ ಚಿಕ್ಕ ಕೀಟದಿಂದ ಹಿಡಿದು ಅತಿ ದೊಡ್ಡ ತಿಮಿಂಗಿಲದವರೆಗೆ ಪ್ರತಿಯೊಂದು ಜೀವಿಯು ತನ್ನ ಉಳಿವಿಗಾಗಿ ಸುತ್ತಲಿನ ಗಾಳಿ, ನೀರು, ಸೂರ್ಯನ ಬೆಳಕು ಮತ್ತು ಇತರ ಜೀವಿಗಳನ್ನು ಅವಲಂಬಿಸಿದೆ ಹಾಗೂ ಅವುಗಳಿಗೆ ಪ್ರತಿಕ್ರಿಯಿಸುತ್ತದೆ. ಜೀವಿಗಳು ಮತ್ತು ಪರಿಸರದ ನಡುವಿನ ಈ ಅದ್ಭುತ ಮತ್ತು ಸಂಕೀರ್ಣವಾದ ಪರಸ್ಪರ ಅವಲಂಬನೆಯೇ ಪರಿಸರ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಇನ್ನು 4ನೆಯ ಪ್ರಶ್ನೆ, ಭೂಮಿಯ ಮೇಲಿನ ಹವಾಮಾನ ಬದಲಾವಣೆಯ ನಿಯಂತ್ರಣದಲ್ಲಿ ವಿಜ್ಞಾನದ ಪಾತ್ರವೇನು? ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಗ್ರಹದಲ್ಲಿನ ಮನುಷ್ಯನ ಚಟುವಟಿಕೆಗಳು ಭೂಮಿಯ ಉಷ್ಣಾಂಶದಲ್ಲಿ ಬದಲಾವಣೆ ಉಂಟು ಮಾಡಿ ಹವಾಮಾನ ಮಾದರಿಗಳನ್ನು ಹಾಳುಗೆಡವುತ್ತವೆ. ಈ ಸಮಸ್ಯೆಯ ಕೇಂದ್ರ ಬಿಂದುವು ನಾವೇ ಆಗಿರುವುದರಿಂದ ಈ ಅಪಾಯಕಾರಿ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಭೂಮಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಮ್ಮ ಮುಂದಿನ ಕಾರ್ಯಗಳಿಗೆ ಸೂಕ್ತ ಮಾರ್ಗದರ್ಶನ ಪಡೆಯಲು ನಾವು ವಿಜ್ಞಾನವನ್ನು ಅಸ್ತ್ರವಾಗಿ ಬಳಸಲೇಬೇಕಾಗಿದೆ. ಇನ್ನು 5ನೆಯ ಪ್ರಶ್ನೆಯನ್ನು ನೋಡೋದಾದರೆ, ವಿದ್ಯಾರ್ಥಿಗಳು ಕೇವಲ ಕಲಿಕಾರ್ಥಿಗಳಾಗಿರದೆ ಯುವ ವಿಜ್ಞಾನಿಗಳು ಆಗುವುದು ಹೇಗೆ? ಇದಕ್ಕೆ ಉತ್ತರವನ್ನು ನೋಡೋಣ. ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಹೊಸ ತಥ್ಯಗಳನ್ನು ಕಲಿಯುವುದಕ್ಕೆ ಸೀಮಿತವಾಗದೆ ದೈನಂದಿನ ಬದುಕಿನಲ್ಲಿ ಗಮನಿಸುವ, ಉದಾಹರಣೆಗೆ ಹಿಟ್ಟು ಏಕೆ ಉಬ್ಬುತ್ತದೆ, ಇಂತಹ ಸರಳ ವಿಷಯಗಳಿಂದ ಹಿಡಿದು ಜಾಗತಿಕ ತಾಪಮಾನದಂತಹ ವಾಸ್ತವ ಜಗತ್ತಿನ ಸಮಸ್ಯೆಗಳವರೆಗೆ ಪ್ರಶ್ನೆಗಳನ್ನು ಕೇಳಬೇಕು. ಎಚ್ಚರಿಕೆಯಿಂದ ವೀಕ್ಷಿಸಿ ಪ್ರಯೋಗಗಳನ್ನು ಮಾಡಿ ಪರಿಹಾರಗಳನ್ನು ಅನ್ವೇಷಿಸುವ ಮೂಲಕ ಅವರು ಯುವ ವಿಜ್ಞಾನಿಗಳಾಗುತ್ತಾರೆ. ಇನ್ನು 6ನೆಯ ಪ್ರಶ್ನೆ, ದೈನಂದಿನ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಲು ವೈಜ್ಞಾನಿಕ ಅನ್ವೇಷಣೆಯ ಹಂತಗಳು ಯಾವುವು? ಪೂರಿಯ ಉದಾಹರಣೆಯೊಂದಿಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ವೈಜ್ಞಾನಿಕ ಅನ್ವೇಷಣೆಯಲ್ಲಿ ಪ್ರಮುಖವಾಗಿ 3 ಹಂತಗಳಿದ್ದಾವೆ. ಮೊದಲನೇದು ಬಂದ್ಬಿಟ್ಟು ಪ್ರಶ್ನಿಸುವುದು, 2 ನಿಯಂತ್ರಿಸುವುದು
ಮತ್ತು ಮೂರನೇದು ವೀಕ್ಷಣೆ ಮತ್ತು ದಾಖಲಾತಿ. ಪ್ರಶ್ನಿಸುವುದು ಹೇಗೆ ಅಂದರೆ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳುವುದು. ಉದಾಹರಣೆಗೆ, ಪೂರಿ ಬಲೂನಿನಂತೆ ಹೇಗೆ ಉಬ್ಬುತ್ತದೆ? ಇನ್ನು ಎರಡನೇದು ನಿಯಂತ್ರಿಸುವುದು. ಏನೆಲ್ಲವನ್ನ ಬದಲಾಯಿಸಬಹುದು ಮತ್ತು ನಿಯಂತ್ರಿಸಬಹುದು ಎಂದು ನಿರ್ಧರಿಸುವುದು. ಉದಾಹರಣೆಗೆ, ಹಿಟ್ಟಿನ ದಪ್ಪ ಅಥವಾ ಎಣ್ಣೆಯ ತಾಪವನ್ನು ಬದಲಾಯಿಸುವುದು. ಇನ್ನು ಮೂರನೇದು ವೀಕ್ಷಣೆ ಮತ್ತು ದಾಖಲಾತಿ. ಬದಲಾವಣೆಗಳನ್ನು ವೀಕ್ಷಿಸಿ ಅಳೆದು ದಾಖಲಿಸುವುದು. ಉದಾಹರಣೆಗೆ, ಪೂರಿ ಉಬ್ಬಲು ತೆಗೆದುಕೊಳ್ಳುವ ಸಮಯವನ್ನು ಅಳೆಯುವುದು ಮತ್ತು ವಾಸನೆ ಹೊಗೆಯನ್ನು ಗಮನಿಸುವುದು. ಇದಿಷ್ಟು ದೈನಂದಿನ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಹಂತಗಳನ್ನು ಅನುಸರಿಸಬೇಕಾಗ್ತದೆ. ಇನ್ನು 7ನೆಯ ಪ್ರಶ್ನೆ, ವಿಜ್ಞಾನವು ಎಲ್ಲೆಡೆ ಇದೆ ಎಂದು ಹೇಗೆ ಹೇಳುವಿರಿ? ಇದಕ್ಕೆ ಉತ್ತರ, ವಿಜ್ಞಾನ ಎಂದರೆ ಕೇವಲ ದೊಡ್ಡ ಪ್ರಯೋಗಾಲಯಗಳಲ್ಲಿಲ್ಲ, ನಮ್ಮ ದೈನಂದಿನ ಬದುಕಿನ ಪ್ರತಿ ಹಂತದಲ್ಲೂ ವಿಜ್ಞಾನವಿದೆ. ವಿದ್ಯುತ್ ಬಳಸಿ ಯಂತ್ರಗಳನ್ನು ಓಡಿಸುವುದು, ಕನ್ನಡಿಯ ಪ್ರತಿಫಲನ, ದೃಷ್ಟಿದೋಷ ಸರಿಪಡಿಸುವ ಕನ್ನಡಕಗಳು, ನಾವು ಸೇವಿಸುವ ಆಹಾರ ಜೀರ್ಣವಾಗುವುದು, ಅಷ್ಟೇ ಏಕೆ ನಮ್ಮ ಅಡುಗೆ ಮನೆಯಲ್ಲಿ ಕರಿಯುವ ಪೂರಿಯ ಉಬ್ಬುವಿಕೆಯಲ್ಲೂ ವಿಜ್ಞಾನ ಅಡಗಿದೆ. ಆದ್ದರಿಂದ ವಿಜ್ಞಾನವು ಎಲ್ಲೆಡೆ ಇದೆ ಎಂದು ಧಾರಾಳವಾಗಿ ಹೇಳಬಹುದು. ಇನ್ನು ಪ್ರಶ್ನೆ 8, ಹೊಸ ತಥ್ಯಗಳನ್ನು ಕಲಿಯುವುದಷ್ಟೇ ವಿಜ್ಞಾನವೇ? ವಿವರಿಸಿ. ಉತ್ತರ, ಖಂಡಿತ ಇಲ್ಲ. ಹೊಸ ತಥ್ಯಗಳನ್ನು ಕಲಿಯುವುದು ವಿಜ್ಞಾನದ ಒಂದು ಭಾಗ ಮಾತ್ರ. ಆದರೆ ಆ ಹೊಸ ತಥ್ಯಗಳನ್ನು ಹೇಗೆ ಕಂಡುಹಿಡಿಯಬೇಕು ಎಂಬುದನ್ನು ಕಲಿಯುವುದೇ ನಿಜವಾದ ವಿಜ್ಞಾನ. ವಿಜ್ಞಾನದಲ್ಲಿ ಅನ್ವೇಷಣೆ ಎಂದರೆ ಏನನ್ನಾದರೂ ನೋಡಿ ಸರಳ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತಲೂ ಹೆಚ್ಚಿನ ವ್ಯಾಪ್ತಿಯುಳ್ಳದ್ದು. ಇನ್ನು 9ನೇ ಪ್ರಶ್ನೆ, ವಿಜ್ಞಾನದಲ್ಲಿ ಅನ್ವೇಷಣೆಯು ಯಾವಾಗ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ? ಉತ್ತರ, ಯಾವುದೇ ಘಟನೆಯನ್ನು ಸೂಕ್ಷ್ಮವಾಗಿ ಮತ್ತು ಎಚ್ಚರಿಕೆಯಿಂದ ಅವಲೋಕನ ಮಾಡುವ ಭದ್ರ ಬುನಾದಿಯ ಜೊತೆಗೆ ಮುಕ್ತವಾದ ಮತ್ತು ಸೃಜನಶೀಲ ಚಿಂತನೆಗಳನ್ನು ಸಮನ್ವಯಗೊಳಿಸಿದಾಗ ಮಾತ್ರ ವಿಜ್ಞಾನದಲ್ಲಿ ಅನ್ವೇಷಣೆಯು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ವಿಶ್ಲೇಷಣಾತ್ಮಕ ಪ್ರಶ್ನೆಗಳಲ್ಲಿ ಕೊನೆಯ ಪ್ರಶ್ನೆ, ವಿಜ್ಞಾನದಲ್ಲಿ ನಮ್ಮ ಸುತ್ತಲಿನ ವಸ್ತುಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ? ಇದಕ್ಕೆ ಉತ್ತರ, ನಮ್ಮ ಸುತ್ತಲಿನ ವಸ್ತುಗಳನ್ನು ಅವುಗಳ ಆಧಾರದ ಮೇಲೆ ಪ್ರಮುಖವಾಗಿ 3 ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ಶುದ್ಧ ವಸ್ತುಗಳಾದ ಧಾತುಗಳು, 2 ಅಥವಾ ಹೆಚ್ಚು ಧಾತುಗಳಿಂದ ಬಂಧಿಸಲ್ಪಟ್ಟ ಸಂಯುಕ್ತಗಳು ಮತ್ತು ಭೌತಿಕವಾಗಿ ಬೇರ್ಪಡಿಸಬಹುದಾದ ಮಿಶ್ರಣಗಳು. ಇದು 5ನೆಯ ಮುಖ್ಯ ಪ್ರಶ್ನೆ. ಇವುಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ. ಮೊದಲ ಪ್ರಶ್ನೆ ಬಂದ್ಬಿಟ್ಟು, ವಿಜ್ಞಾನದಲ್ಲಿ ಕೇವಲ ತಥ್ಯಗಳನ್ನು ಅಂದರೆ ಫ್ಯಾಕ್ಟ್ಸನ್ನು ಕಲಿಯುವುದಕ್ಕಿಂತ ಅವುಗಳನ್ನು ಹೇಗೆ ಕಂಡುಹಿಡಿಯಬೇಕು ಎಂದು ಕಲಿಯುವುದು ಹೆಚ್ಚು ಮುಖ್ಯ. ಈ ಹೇಳಿಕೆಗೆ ಕಾರಣ ಕೊಡಿ ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರ, ಏಕೆಂದರೆ ವಿಜ್ಞಾನವು ನಿರಂತರವಾಗಿ ವಿಕಸಿತಗೊಳ್ಳುತ್ತಲೇ ಇರುತ್ತದೆ. ಕೇವಲ ಸತ್ಯಗಳನ್ನು ಕಲಿಯುವ ಬದಲು ಏನನ್ನಾದರೂ ನೋಡಿ ಪ್ರಶ್ನೆಗಳನ್ನು ಕೇಳುವುದು, ಉತ್ತರಗಳನ್ನು ಕಂಡುಕೊಳ್ಳಲು ಸರಳ ಪ್ರಯೋಗಗಳನ್ನು ವಿನ್ಯಾಸಗೊಳಿಸುವುದು ನಮ್ಮ ಅರಿವನ್ನು ಸುಧಾರಿಸುತ್ತದೆ ಮತ್ತು ನೈಜ ಸಮಸ್ಯೆಗಳಿಗೆ ಪರಿಹಾರ ಅನ್ವೇಷಿಸಲು ಸಹಾಯ ಮಾಡುತ್ತದೆ. ಇನ್ನು 2ನೆಯ ಪ್ರಶ್ನೆ, ಪಠ್ಯಪುಸ್ತಕದ ಪುಟಗಳಲ್ಲಿ ಬೇರು ಮತ್ತು ಗಾಳಿಪಟದ ಚಿತ್ರಗಳನ್ನು ಒಟ್ಟಾಗಿ ನೀಡಲಾಗಿದೆ, ಕಾರಣವೇನು? ಇದಕ್ಕೆ ಉತ್ತರ, ಬೇರು ನಮ್ಮ ಪರಿಸರ ಮತ್ತು ಪರಂಪರೆಯ ಬುನಾದಿಯನ್ನು ಅಂದರೆ ನೈಜ ವೀಕ್ಷಣೆಗಳಲ್ಲಿ ನಮ್ಮ ಗಮನವನ್ನು ಸ್ಥಿರಗೊಳಿಸುವ ಸಂಕೇತವಾದರೆ, ಗಾಳಿಪಟವು ಅಜ್ಞಾತವಾಗಿರುವುದನ್ನು ಅನ್ವೇಷಿಸಲು ನಮ್ಮ ಕುತೂಹಲ ಗರಿಗೆದರಿ ಕಲ್ಪನೆಗಳು ಹೊಸ ದಿಗಂತದತ್ತ ಹಾರಲು ಅವಕಾಶ ಒದಗಿಸುವ ಸಂಕೇತವಾಗಿದೆ. ಇವೆರಡರ ಸಮನ್ವಯವೇ ನಿಜವಾದ ವಿಜ್ಞಾನ ಎಂಬುದನ್ನು ಇದು ಸೂಚಿಸುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ 8ನೇ ತರಗತಿ ವಿಜ್ಞಾನದ ಮೊದಲ ಅಧ್ಯಾಯ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಅಂದಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.